ಇನ್ನು ಮುಟ್ಕೊಂಡಾಗ ನೀವು ಬೇಕಾದ್ರೆ ಕಿವಿ ಮುಂದೆ ಬೆರಳಿಟ್ಟು ಆ ಅಂತ ಮಾಡಿ ಮೂವ್ಮೆಂಟ್, ಜಾಯಿಂಟ್ ಮೂವ್ಮೆಂಟ್ ಫೀಲ್ ಆಗುತ್ತೆ. ಎಸ್ ಇದು ಬೇಸಿಕಲಿ ನಿಮ್ ಮೇಲ್ಗಡೆ ಮೂಳೆ ಮತ್ತು ಕೆಳಗಡೆ ದವಡೆ ಮೂಳೆ ಇಂಟ್ರಾಕ್ಟ್ ಮಾಡೋ. ನೋಡಕ್ಕೆ ನಿಮ್ಗೆ ಮೋಟರ್ ಅಂಡ್ ಪ್ರೆಸರ್ ಯೂಸ್ ಮಾಡ್ತಾರಲ್ಲ ಆ ತರ ಉಲ್ಟಾ ಇಟ್ಟಾಗ ಹೇಗಿರುತ್ತೋ ಆ ತರ ಕೆಲವರಿಗೆ ಮಾತಾಡುವಾಗ ನೋವಿನ ತರ ಕೇಳಿಸುತ್ತೆ. ಇನ್ನು ತುಂಬಾ ಜನರಿಗೆ ಪಾನಿಪುರಿ ಬರ್ಗರ್ ಎಲ್ಲ ತಿಂದಂದ್ರೆ ಕ್ಲಿಕ್ ಕ್ಲಿಕ್ ಸೌಂಡ್ ಇಲ್ಲಿ ಕಿವಿ ಹತ್ರ ಕೇಳಿಸ್ತಾ ಇರುತ್ತೆ. ಎಷ್ಟೊಂದು ಜನ ಟ್ರೀಟ್ಮೆಂಟ್ ತಗೊಂಡಿರಲ್ಲ, ಕೇಳಿಸ್ತಾ ಇರುತ್ತೆ ಅದೇನೋ ಒಂದಿದೆ ಅಂತ. ಫುಲ್ ಬಾಡಿ ಶೇಪ್ ಚೇಂಜ್ ಆಗೋ ತನಕನೂ ಅದಕ್ಕೆ ಇಂಪ್ಯಾಕ್ಟ್ ಇರುತ್ತೆ. ಓ ಮೈ ಗಾಡ್. ಗ್ರೈಂಡಿಂಗ್, ನೈಟ್ ಗ್ರೈಂಡಿಂಗ್ ಇರುತ್ತೆ, ತುಂಬಾ ಸ್ಟ್ರೆಸ್ ಇರ್ತಾರೆ, ಅವ್ರು ಎಲ್ಲರಿಗೂ ಸಿಂಪ್ಟಮ್ ಬರೋ ಚಾನ್ಸಸ್ ಇರುತ್ತೆ. ಇಯರ್ ಅಲ್ಲಿ ಕೆಲವರಿಗೆ ಇಚ್ಚಿಂಗ್ ತರ ಕಾಣಿಸುತ್ತೆ, ಕೆಲವರಿಗೆ ನೋವು ಅನ್ಸುತ್ತೆ, ಇನ್ ಕೆಲವರಿಗೆ ಯಾವಾಗ್ಲೂ ರಿಂಗಿಂಗ್ ಅನ್ನೋದು ಬರುತ್ತೆ. 150ಕ್ಕೂ 200 ಇಮೇಜಸ್ ಆಫ್ ನಮ್ಮ ಹೆಡ್ ನ ತಗೊಳುತ್ತಾ ಇದು. ಅಂಡ್ ಅದಾದ್ಮೇಲೆ ಒಂದು 3D ಮಾಡೆಲ್ ನ ಕ್ರಿಯೇಟ್ ಮಾಡಿ ನಿಮಗೆ ಅವಾಗ ಅರ್ಥ ಆಗುತ್ತೆ ವಾಟ್ ದ ಇಶ್ಯೂಸ್ ಅಂಡ್ ದೆನ್ ಇಟ್ ಗೆಟ್ ಸಾರ್ಟೆಡ್. ಹಾಗ ಹೇಳ್ತೀನಿ. ಇವಾಗ ಒಬ್ಬ ವ್ಯಕ್ತಿ ಆಕಳಿಸೋ ಟೈಮಲ್ಲಿ ಆತನ ಜಾ ಲಾಕ್ ಆಗಿ ಹೋಗುತ್ತೆ. ಇಮಿಡಿಯೇಟ್ಲಿ ಡೆಂಟಿಸ್ಟ್ ಹ್ಯಾಡ್ ಟು ಕಮ್ ಅಂಡ್ ಇಂಟರ್ವೀನ್ ಅಂಡ್ ಅದಾದ್ಮೇಲೆ ರಿಸಾಲ್ವ್ ಆಗುತ್ತೆ. ಸೊ ಅವತ್ತೇ ಈ ವಿಡಿಯೋ ನೋಡಿದ ದಿನನೇ ಐ ವಾಸ್ ಥಿಂಕಿಂಗ್ ದಟ್ ಇವತ್ತು ನಾನು ನಿಮ್ಮನ್ನ ಕ್ವೆಶ್ಚನ್ ಕೇಳಬೇಕು. ಪ್ರತಿ ವರ್ಷ ನವೆಂಬರ್ ತಿಂಗಳು ಇಟ್ಸ್ TMD ಅವೇರ್ನೆಸ್ ಮಂತ್, ಅಂದರೆ ಟೆಂಪರೋ ಮ್ಯಾಂಡಿಬ್ಯುಲರ್ ಡಿಸಾರ್ಡರ್ಸ್ ಅವೇರ್ನೆಸ್ ಮಂತ್. ಸೊ ಏನು ಈ TMD ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಇಟ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಡೆಂಟಿಸ್ಟ್ರಿ. ಹೌದು, ಹಲ್ಲುಗಳು, ಒಸಡು ಇದರ ಆರೋಗ್ಯ ಅಂತ ಬರ್ತಾ ನಮಗೆ ಬೇಸಿಕ್ ಆಗಿ ಒಂದಷ್ಟು ವಿಷಯಗಳು ಮಾತ್ರನೇ ಗೊತ್ತಿದೆ. ಬಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ TMD. ನೋಡಿ, ನಮ್ಮ ದೇಹ ಇನ್ ಹಾರ್ಮೋನಿ, ಇನ್ ಸಿಂಕ್ ಅಲ್ಲಿ ಕೆಲಸ ಮಾಡಬೇಕು ಅಂದರೆ ಸಾಕಷ್ಟರ ಇನ್ ಸಿಂಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಔಟ್ ಆಫ್ ಸಿಂಕ್ ಹೋಗಬಾರ್ದು. ಫಾರ್ ಎಕ್ಸಾಂಪಲ್ ಮಸಲ್ಸ್, ಜಾಯಿಂಟ್ಸ್ ಆ್ಯಂಡ್ ಬೋನ್ಸ್. ನಮ್ಮ ಮುಖದ ಭಾಗದಲ್ಲಿ ಅಂತ ತಗೊಂಡಾಗ ಇದು ಇನ್ ಹಾರ್ಮೋನಿ ಕೆಲಸ ಮಾಡದಿದ್ದಾಗ ಏನೇನೆಲ್ಲ ಆಗಬಹುದು, ಇಟ್ ಇಸ್ ರಿಲೇಟೆಡ್ ಟು TMD. ಇದನ್ನು ನಮಗೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಡಾಕ್ಟರ್ ಅನೀಶಾ ಯಾಜಿ, ಹೂಸ್ ಅ ಡೆಂಟಿಸ್ಟ್ ಆ್ಯಂಡ್ ಸ್ಪೆಷಲೈಸೇಷನ್ ಇವ್ರದ್ದು ಇನ್ ಓರಲ್ ಮೆಡಿಸಿನ್ ಆ್ಯಂಡ್ ರೇಡಿಯಾಲಜಿ. ಸೊ 13 ವರ್ಷಗಳ ಪ್ರಾಕ್ಟೀಸ್ ಆ್ಯಂಡ್ 1 ವರ್ಷದಿಂದ ಶಿ ಇಸ್ ಅಸೋಸಿಯೇಟೆಡ್ ವಿತ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ವಿಜಯನಗರ. Hello ma'am, welcome to Voice of Health. Thank you. So ಕಾಮನ್ ಮ್ಯಾನ್ನ ಅಂಡರ್ಸ್ಟ್ಯಾಂಡಿಂಗ್ಗೆ ನೀವು ಹೇಳಬೇಕಂದ್ರೆ ವಾಟ್ ಎಕ್ಸಾಕ್ಟ್ಲಿ ಇಸ್ TMD ಅಂತ ಹೇಳೋದಾದರೆ, ನೀವು ಮಾತಾಡೋದು, ಉಸಿರಾಡೋದು, ಬಾಯಿ ಮೂಲಕ ಯಾವುದೇ ಕೆಲಸ ಮಾಡಬೇಕಾದ್ರೂ ಈ ಕಡೆ ಆಚೆ ಈಚೆ ಕಿವಿ ಹತ್ರ 2 ಜಾಯಿಂಟ್ಸ್ ವರ್ಕ್ ಮಾಡುತ್ತೆ. ಅದಕ್ಕೆ ಟೆಂಪರೋ ಮ್ಯಾಂಡಿಬ್ಯುಲರ್ ಜಾಯಿಂಟ್ ಅಂತ ಕರಿತೀವಿ. ಆ್ಯಂಡ್ TMD ಅಂದರೆ ಟೆಂಪರೋ ಮ್ಯಾಂಡಿಬ್ಯುಲರ್ ಜಾಯಿಂಟ್ ಡಿಸಾರ್ಡರ್. ಅದು ಸುಮಾರು 30 ಕಂಡೀಷನ್ಸ್ನ ಕಲೆಕ್ಷನ್ಗೆ ಒಂದು ಅಂಬ್ರೆಲಾ ಟರ್ಮ್ ಆಗಿ ನಾವು ಅದನ್ನ TMD ಅಂತ ಕರಿತೀವಿ. ಬೇಸಿಕಲಿ ಅದು ನಿಮ್ಮದು ಜಾಯಿಂಟ್, ಬೋನು, ಅದಕ್ಕೆ ಸಂಬಂಧಪಟ್ಟ ಮಸಲ್ಗಳು, ಅದನ್ನ ಮೂವ್ ಮಾಡಬೇಕಾಗಿರೋ ಮಸಲ್ಗಳು, ಅದಕ್ಕೆ ಸಂಬಂಧಪಟ್ಟ ಕಂಡೀಷನ್ಸ್ಗೆ TMD ಅಂತ ಕರೀತೀವಿ. ಓಕೆ. ಸೊ ಇದರ ಉಪಯೋಗ ಏನು ನಮಗೆ? ಇಲ್ಲಿರೋ ಬೋನ್ಸ್ ಇಲ್ಲಿ ಮುಟ್ಕೊಂಡಾಗ ಸಿಗುತ್ತಲ್ಲ ಅದಲ್ವಾ? ಇನ್ನು ಮುಟ್ಕೊಂಡಾಗ ನೀವು ಬೇಕಾದ್ರೆ ಕಿವಿ ಮುಂದೆ ಬೆರಳಿಟ್ಟು ಆ ಅಂತ ಮಾಡಿ ಮೂವ್ಮೆಂಟ್, ಜಾಯಿಂಟ್ ಮೂವ್ಮೆಂಟ್ ಫೀಲ್ ಆಗುತ್ತೆ. ಎಸ್ ಇದು ಬೇಸಿಕಲಿ ನಿಮ್ ಮೇಲ್ಗಡೆ ಮೂಳೆ ಮತ್ತು ಕೆಳಗಡೆ ದವಡೆ ಮೂಳೆ ಇಂಟ್ರಾಕ್ಟ್ ಮಾಡೋ. ನೋಡಕ್ಕೆ ನಿಮ್ಗೆ ಮೋಟರ್ ಅಂಡ್ ಪ್ರೆಸರ್ ಯೂಸ್ ಮಾಡ್ತಾರಲ್ಲ ಆ ತರ ಉಲ್ಟಾ ಇಟ್ಟಾಗ ಹೇಗಿರುತ್ತೋ ಆ ತರ ಒಂದು ಡಿನಾಯ್ಡ್ ಫೋಸಾ ಅಂತ ಮೇಲ್ಗಡೆ ಬೋನ್ ನಲ್ಲಿ ಇರುತ್ತೆ. ಅದ್ರೊಳಗಡೆ ನಿಮ್ದು ಮ್ಯಾಂಡಿಬಲ್ದು ಕಾಂಡೈಲರ್ ಹೆಡ್ ಅನ್ನೋ ಪಾರ್ಟ್ ಇಂಟ್ರಾಕ್ಟ್ ಮಾಡುತ್ತೆ ಈ ತರ. ಸೊ ನೀವು ಓಪನ್ ಮಾಡುವಾಗ ಈ ತರ ಮೂವ್ಮೆಂಟ್ ನೀವು ಬೇಕಾದ್ರೆ ಬೆರಳಿಟ್ಟು ನೋಡ್ಕೊಳ್ಳಿ, ಖಂಡಿತ ನಿಮಗೂ ಎಲ್ಲ ಫೀಲ್ ಆಗುತ್ತೆ. ಸೊ ಹೆಲ್ಪ್ ಮಾಡೋದಂದ್ರೆ ಅದೇ, ನಿಮಗೆ ನಾವು ಅಂದ್ಕೊಳ್ತೀವಿ ಮಾತಾಡುವಾಗ ಮೇಲ್ಗಡೆ ಕೆಳಗಡೆ ಜಾ ಮೂವ್ ಆಗ್ತದೆ ಅಂತ, ಬಟ್ ಯೂಶಲಿ ಅಪ್ಪರ್ ಸ್ಕಲ್ಲು ಜಾ ಯಾವಾಗಲೂ ಫಿಕ್ಸ್ ಆಗಿರುತ್ತೆ, ಕೆಳಗಡೆ ಪಾರ್ಟ್ಗಳೇ ಮೂವ್ ಆಗೋದು. ಮೊದಲೇ ಹೇಳಿದಾಗೆ ಮಾತಾಡೋಕ್ಕೆ, ತಿನ್ನೋಕ್ಕೆ, ನೀವು ಬಾಯಿಂದ ಮಾಡೋ ಪ್ರತಿಯೊಂದು ಮೂಮೆಂಟ್ಗೂ ಈ ಜಾಯಿಂಟ್ ಮೂವ್ ಆಗುತ್ತೆ. ಈ ಜಾಯಿಂಟು ಮೂಮೆಂಟಲ್ಲಿ ಏನಾದ್ರು ಡಿಸ್ಫಂಕ್ಷನ್ ಆದರೆ ನೀವು ಮಾತಾಡುವಾಗಲೂ ಎಲ್ಲರಿಗೂ ಒಂದೇ ಥರ ಬರುತ್ತೆ ಅಂತಲ್ಲ, ಕೆಲವರಿಗೆ ಮಾತಾಡುವಾಗ ನೋವಿನ ಥರ ಕೇಳಿಸುತ್ತೆ. ಇನ್ನು ತುಂಬ ಜನರಿಗೆ ಈ ಪಾನಿಪುರಿ ಬರ್ಗರ್ ಎಲ್ಲ ತಿಂದಂದರೆ ಕ್ಲಿಕ್ ಕ್ಲಿಕ್ ಸೌಂಡ್ ಇಲ್ಲಿ ಕಿವಿ ಹತ್ರ ಕೇಳಿಸ್ತಾ ಇರುತ್ತೆ. ಎಷ್ಟೊಂದು ಜನ ಟ್ರೀಟ್ಮೆಂಟು ತೊಗೊಂಡಿರಲ್ಲ, ಕೇಳಿಸ್ತಾ ಇರುತ್ತೆ ಅದೇನೋ ಒಂದಿದೆ ಅಂತ. ಪೇನ್ ಬರೋದು, ಕೆಲವರಿಗೆ ಬಾಯಿ ತೆಗಿಯೋಕ್ಕಾಗಲ್ಲ. ಬಟ್ ಎಕ್ಸ್ಟ್ರೀಮ್ ಕೇಸಸಲ್ಲಿ ಕೆಲವರಿಗೆ ಫುಲ್ ಬಾಡಿ ಶೇಪ್ ಚೇಂಜ್ ಆಗೋದು ಲಾಂಗ್ ರನ್ ಆಗಲ್ಲ. ಫುಲ್ ಬಾಡಿ ಶೇಪ್ ಚೇಂಜ್ ಆಗೋ ತನಕನೂ ಅದಕ್ಕೆ ಇಂಪ್ಯಾಕ್ಟ್ ಇರುತ್ತೆ. ಓ ಮೈ ಗಾಡ್. ವೆಲ್, ಇವಾಗ TMD ಬಗ್ಗೆ ಮಾತಾಡ್ತಾ ಯಾವ್ಯಾವ ಸಿಂಪ್ಟಮ್ಸ್ನ ಜನ ನೆಗ್ಲೆಕ್ಟ್ ಮಾಡಬಾರ್ದು, ಅಂದರೆ ಯಾವ್ಯಾವ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಡೆಂಟಿಸ್ಟ್ನ ಬಂದು ಮೀಟ್ ಮಾಡಬೇಕು? ಓಕೆ, TMD ಒಂದು ನಾನು ಹೇಳಲೇಬೇಕು, ಇಫ್ ಯು ಮೇಂಟೈನ್ ಎವ್ರಿಥಿಂಗ್ ವೆಲ್. ನೀವು ಟ್ರೀಟ್ಮೆಂಟ್ ಮಾಡದೇ ಇದ್ರೂ ಬಾಡಿ ಅದ್ರ ಹಾರ್ಮೋನಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಯೂಶಲಿ ಪೇಷಂಟ್ಸ್ ನಮ್ಮ ಹತ್ರ ಬರುವಾಗ ಅವ್ರಿಗೆ ಆ ಪ್ರಾಬ್ಲಮ್ ಶುರುವಾಗಿ 1 ವರ್ಷದಿಂದ 3 ವರ್ಷದ ತನಕನೂ ಆಗಿರ್ಬೋದು. ಓಕೆನಾ? ಏನಂದರೆ ಈಗ ನಿಮಗೆ ಆಟ ಆಡ್ತಾ ಮುಂದೆ ಬಿದ್ದಿರ್ಬೋದು, ಏಟ್ ಇಲ್ಲ ಆಗಿರುತ್ತೆ, ಬಟ್ ಅದು ಫೋರ್ಸು ಇಲ್ಲಿ ಕಿವಿ ಹತ್ರ ಈ ಜಾಯಿಂಟ್ಸಿಗೆ ಟ್ರಾನ್ಸ್ಮಿಟ್ ಆಗಿರುತ್ತೆ.
ಆ ಕಂಡೀಷನ್ಗಳಲ್ಲಿ. ಇನ್ನು ಕೆಲವರಿಗೆ ಗ್ರೈಂಡಿಂಗ್, ನೈಟ್ ಗ್ರೈಂಡಿಂಗ್ ಇರುತ್ತೆ, ತುಂಬ ಸ್ಟ್ರೆಸ್ ಇರ್ತಾರೆ, ಅವ್ರು ಎಲ್ಲರಿಗೂ ಸಿಂಪ್ಟಮ್ ಬರೋ ಚಾನ್ಸಸ್ ಇರುತ್ತೆ. ಮೋಸ್ಟ್ ಕಾಮನ್ ಕಂಪ್ಲೇಂಟ್ಸ್ ನಮ್ಮ ಹತ್ರ ಬರುವಾಗ, ಮೇಡಮ್ ಇಲ್ಲಿ ಕ್ಲಿಕ್ ಕ್ಲಿಕ್ ಸೌಂಡ್ ಬರ್ತಾ ಇತ್ತು, ಒಂದು ಸ್ವಲ್ಪ ದಿನ ಆದಮೇಲೆ ಮೂವ್ಮೆಂಟ್ ಕಡಿಮೆ ಆಗ್ತಾ ಹೋಯಿತು, ಅದಾದಮೇಲೆ ಇವಾಗ ಸಾಫ್ಟ್ ಇಡ್ಲಿ ಕೂಡ ತಿನ್ನೋಕ್ಕೆ ಪೇನ್ ಬರುತ್ತೆ. ದಿಸ್ ಈಸ್ ದ ಮೋಸ್ಟ್ ಕಾಮನ್ ಕಂಪ್ಲೇಂಟ್. ಸೆಕೆಂಡ್ ಕಂಪ್ಲೇಂಟ್ ಈಸ್ ಇಯರ್ ಪೇನ್. ದೇ ವುಡ್ ಹ್ಯಾವ್ ಗಾನ್ ಟು ನ್ಯೂರಾಲಜಿಸ್ಟ್ ಹತ್ರ ಹೋಗಿರ್ತಾರೆ, ENT ಹತ್ರ ಹೋಗಿರ್ತಾರೆ, ಬಟ್ ಇಯರಲ್ಲಿ ಕೆಲವರಿಗೆ ಇಚ್ಚಿಂಗ್ ಥರ ಕಾಣಿಸುತ್ತೆ, ಕೆಲವ್ರಿಗೆ ನೋವು ಅನಿಸುತ್ತೆ, ಇನ್ನು ಕೆಲವರಿಗೆ ಯಾವಾಗಲೂ ರಿಂಗಿಂಗ್ ಅನ್ನೋದು ಬರುತ್ತೆ. ಅದು ಒನ್ ಆಫ್ ದ ಕಾಮನ್ ಕಂಪ್ಲೇಂಟ್. ನಮ್ಮ ಹತ್ರ ಬರುವಾಗ ಎಷ್ಟೊಂದು ಜನ 2 ವರ್ಷ 3 ವರ್ಷ ಬರೋ ಟ್ರೀಟ್ಮೆಂಟ್ಗಳು, ಟೆಸ್ಟ್ಗಳು ಎಲ್ಲ ಟ್ರೈ ಮಾಡಾಗಿರುತ್ತೆ. ಸೊ ಇಯರ್ ಇನ್ಫೆಕ್ಷನ್ ಇಲ್ಲದೆ ಇರೋ ಪೇನು ನಾನ್ ಸ್ಪೆಸಿಫಿಕ್, ಅಂದರೆ ENT ಅವರು ಏನೂ ಇಲ್ಲ, ನಿಮ್ಗೆ ಏನಕ್ಕೆ ಬರ್ತಾ ಇದೆ ಗೊತ್ತಿಲ್ಲ ಅಂತ ಹೇಳಿದಾಗ ಇಟ್ಸ್ ಬೆಟರ್ ಟು ಗೆಟ್ ಅ ಡೆಂಟಿಸ್ಟ್ ಒಪಿನಿಯನ್. ಓಕೆ. ಆಮೇಲೆ ಹೆಡೇಕ್ಸ್, ಅನ್ಎಕ್ಸ್ಪ್ಲೇನೇಬಲ್ ಹೆಡೇಕ್ಸ್, ಮೈಗ್ರೇನ್ ಅಲ್ಲ, ಸ್ಪಾಂಡಿಲೋಸಿಸ್ ನಿಮ್ಗೆ ಡಿಟೆಕ್ಟ್ ಆಗಿಲ್ಲ ಅನ್ನೋದು, ವೇಗ್ ಪೇನು ಅಥವಾ ಒನ್ ಸೈಡೆಡ್ ಹೆಡ್ಏಕ್ ಕಂಟಿನ್ಯೂಸ್ಲಿ ವಿದೌಟ್ ಎನಿ ರೀಸನ್ ಬರ್ತಾ ಇದೆ, ಅಥವಾ ನೀವು ಮೂವ್ಮೆಂಟ್ ಮಾಡಿದಾಗ ನಿಮ್ಮದು ಪೇನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಯು ಶುಡ್ ವಿಸಿಟ್ TMJ ಸ್ಪೆಷಲಿಸ್ಟ್. ಓಕೆ. ಇಸ್ ಇಟ್ ಕ್ಯೂರಬಲ್ ಮ್ಯಾಮ್? ಡೆಫಿನೆಟ್ಲಿ. ಓಕೆ ಓಕೆ. ಸೊ ಈ TMDನ ನೀವು ಡಯಾಗ್ನೋಸ್ ಮಾಡೋದು ಇಸ್ ಇಟ್ ವಿತ್ ಕೋನ್ ಬೀಮ್ CT? ಬಟ್ TMJಗೆ ಆ್ಯಸ್ ಆಫ್ ನೌ ಇದೆ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಇದೆ. ಅವ್ರನ್ನ ನಾವು ಕ್ಲಿನಿಕಲಿ ನೋಡಿದಾಗ ಪೇನ್ ಇರ್ಬೋದು, ಅಥವಾ ವಿ ಕ್ಯಾನ್ ರಿಪ್ರೊಡ್ಯೂಸ್ ದ ಕೈಂಡ್ ಆಫ್ ಪೇನ್ ದಟ್ ದೇ ಗೆಟ್ ಎಟ್ ಹೋಮ್, ಮಸಲ್ ಪಾಲ್ಪೇಷನ್ ಆ ಥರ ಎಲ್ಲ ಮಾಡ್ಬೋದು. ಆಮೇಲೆ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳಿದೆ, ಇಮೇಜಿಂಗ್ ಟೆಸ್ಟ್ಗಳಿದೆ. ಕೋನ್ ಬೀಮ್ CT ಇಸ್ ಅ ಪಾರ್ಟ್ ಆಫ್ ಇಟ್. ಇಸ್ ಅ ಪಾರ್ಟ್ ಆಫ್ ಇಟ್. ಸೊ ಅಥವಾ ಈ CBCT ಅಂತ ಏನು ಕರಿತೀವಿ, ವಿಚ್ ಇಸ್ ನಥಿಂಗ್ ಬಟ್ ಕೋನ್ ಬೀಮ್ CT. ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಎಲ್ಲಿ ಮಾಡ್ತಾರೆ ಅಂತ, ರೈಟ್? ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ವಿಜಯನಗರ್ನಲ್ಲಿ ಕೋನ್ ಬೀಮ್ CTನ ಮಾಡಲಾಗತ್ತೆ. ವಾಟ್ ಇಸ್ ದಿಸ್ ಕೋನ್ ಬೀಮ್ CT ಅಂದರೆ, ಆಫ್ಕೋರ್ಸ್ CT ಅಂದರೆ ಗೊತ್ತು, ಕಂಪ್ಯೂಟರ್ ಟೋಮೋಗ್ರಫಿ ಅಂತ. ಬಟ್ ಕನ್ವೆನ್ಷನಲ್ CTಯ ಹಾಗಿರದೆ ಕೋನ್ ಶೇಪ್ಡ್ ಎಕ್ಸ್ರೇ ಬೀಮ್ನ ಬಳಸಿ ಮಾಡೋದು ಇಸ್ ಕೋನ್ ಬೀಮ್ CT, ಕರೆಕ್ಟ್ ಅಲ್ವಾ ಮ್ಯಾಮ್? ಸೊ ಇದು ಡೆಂಟಿಸ್ಟ್ರಿನಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಅಂತ, ಅಂದರೆ ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ದ ರೆಗ್ಯುಲರ್ CT ಅಥವಾ ರೆಗ್ಯುಲರ್ ಎಕ್ಸ್ರೇ? ಎಸ್, ಟೆಕ್ನಿಕಲಿ ಮಾತಾಡೋದಾದರೆ ನೀವು ಆಲ್ರೆಡಿ ಹೇಳಿದ್ದೀರಾ, CTಯಲ್ಲಿ ಎಕ್ಸ್ರೇ ಬೀಮ್ ಏನು ಕಳಿಸ್ತೀವಲ್ಲ ಅದು ಫ್ಯಾನ್ ಶೇಪಲ್ಲಿರುತ್ತೆ, CBCTಯಲ್ಲಿ ಕೋನ್ ಶೇಪಲ್ಲಿರುತ್ತೆ. ಓಕೆ. ಈಗ ಕೆಲವೊಂದು ರೂಟ್ ಕೆನಾಲ್ಸ್ ಇರುತ್ತೆ, ಅದ್ರದ್ದು ಮಾರ್ಫಾಲಜಿ ಡೀಟೇಲಾಗಿ ಗೊತ್ತಾಗಿರಲ್ಲ. ಆಮೇಲೆ ಇಂಪ್ಲಾಂಟ್ ಪ್ರೊಸೀಜರ್, ಇಟ್ಸ್ ಅ ಸ್ಪೆಸಿಫಿಕ್ ಸರ್ಜಿಕಲ್ ಪ್ರೊಸೀಜರ್. ನೀವು ನರ್ವ್ನ ಬೈಪಾಸ್ ಮಾಡಿ ಹೋಗಬೇಕು, ಕೆಲವೊಂದು ಸಲ ನರ್ವ್ನ ಅವಾಯ್ಡ್ ಮಾಡಬೇಕು. ಆವಾಗ 3D ಇದ್ದರೆ ನಿಮಗೆ ಡೆಫಿನೆಟ್ಲಿ ಹೀಗೆ ಹೋಗಬೇಕು, ಹೀಗೆ ಹೋದರೆ ನಾವು ಟಚ್ ಆಗುತ್ತೆ, ಅವಾಯ್ಡ್ ಮಾಡ್ಬೋದು. ಈ ಥರ ಎಲ್ಲ ಮಾಡೋಕ್ಕೆ ಕೋನ್ ಬೀಮ್ CT ಹೆಲ್ಪ್ ಮಾಡುತ್ತೆ. ಅಡ್ವಾಂಟೇಜ್ ಆಫ್ ಕೋನ್ ಬೀಮ್ CT ಓವರ್ CT ಇಸ್ ರೇಡಿಯೇಷನ್ ಎಕ್ಸ್ಪೋಜರ್. ಕಡಿಮೆ ಎಕ್ಸ್ಪೋಜರ್ ಇರುತ್ತೆ ಆ್ಯಂಡ್ ಎಕ್ಸಲೆಂಟ್ ಬೋನ್ ಇಮೇಜಿಂಗ್ ಇನ್ ಆಫ್ ಕೋರ್ಸ್. ಆ್ಯಂಡ್ ಮ್ಯಾಮ್ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ನನ್ನ ಗಮನಕ್ಕೆ ಬಂದಿದ್ದು, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಇನ್ಕ್ರೀಸ್ಡ್ ಸ್ಕ್ಯಾಟರ್ಡ್ ರೇಡಿಯೇಷನ್. ಇಸ್ ಇಟ್ ಟ್ರೂ ಮ್ಯಾಮ್? ಇಟ್ ಈಸ್ ನಾಟ್ ಆಸ್ ಮಚ್ ಆಸ್ CT. ಅದಕ್ಕೆ CBCTಗೆ ನಾನು ಹೇಳಿದ್ದು ಸ್ಪೆಷಲೈಸ್ಡ್ ರೇಡಿಯೋಗ್ರಫಿ, ಇದು ರುಟೀನ್ ಆಗಿ ಯೂಸ್ ಮಾಡಲ್ಲ. ನಿಮ್ಮದು ಪ್ರೊಸೀಜರ್ ನೋಡಿಬಿಟ್ಟು ಇಂಡಿಕೇಶನ್ ಇದ್ದಾಗ ಮಾತ್ರ ಯೂಸ್ ಮಾಡ್ತಾರೆ. ಬೆನಿಫಿಟ್ಟು ರಿಸ್ಕ್ಗಿಂತ ಜಾಸ್ತಿ ಇದ್ದಾಗ ಮಾತ್ರ ಇಂಡಿಕೇಟ್. ಓಕೆ ಓಕೆ. ಆ್ಯಂಡ್ ಈ CBCTನ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಹೇಳಬೇಕು ಅಂದರೆ, ಕ್ಯಾನ್ ವಿ ಕಾಲ್ ದಿಸ್ ಆ್ಯಸ್ ಅ ವೆರಿ ಆಫ್ಕೋರ್ಸ್ ಪವರ್ಫುಲ್ ಟೈಪ್ ಆಫ್ ಅ 3D ಡೆಂಟಲ್ ಇಮೇಜಿಂಗ್. 150ಕ್ಕೂ 200 ಇಮೇಜಸ್ ಆಫ್ ನಮ್ಮ ಹೆಡ್ನ ತಗೊಳುತ್ತಾ ಇದು. ಆ್ಯಂಡ್ ಅದಾದಮೇಲೆ ಒಂದು 3D ಮಾಡೆಲ್ನ ಕ್ರಿಯೇಟ್ ಮಾಡಿ ನಿಮಗೆ ಅವಾಗ ಅರ್ಥ ಆಗುತ್ತೆ ವಾಟ್ ದ ಇಶ್ಯೂಸ್ ಆ್ಯಂಡ್ ದೆನ್ ಇಟ್ ಗೆಟ್ ಸಾರ್ಟೆಡ್. ಹಾಗ ಹೇಳ್ತೀನಿ. ಇವಾಗ ಲೆಟ್ಸ್ ಜಸ್ಟ್ ಸೇ ಯು ಹ್ಯಾವ್ ಆನ್ ಆ್ಯಪಲ್, ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್ ಕಟ್ ಮಾಡಿದ್ದಾರೆ, ಅದನ್ನೇ ಒಂದ್ರ ಮೇಲೆ ಇಟ್ಟರೆ ನಿಮಗೆ 3D ಶೇಪ್ ಸಿಗುತ್ತೆ. ಕರೆಕ್ಟ್. ಸೇಮ್ ವೇ CBCTಯಲ್ಲಿ ನಿಮ್ಮ ಸರೌಂಡಿಂಗ್ 360 ಡಿಗ್ರಿ ನಿಮ್ಮ ಸುತ್ತ ಮಷಿನ್ ಸುತ್ತ ಹಾಕಿದಾಗ ಇಟ್ ಕ್ರಿಯೇಟ್ಸ್ ಅರೌಂಡ್, ನಾವು ಯಾವ್ದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಡಿಪೆಂಡಿಂಗ್ ಆಮೇಲೆ ಒಂದಿಷ್ಟು ಇಮೇಜಸ್ 300 to 500 600 ನಾವು ಎಷ್ಟು ಮಾಡಿದ್ದೀವಿ ಎಕ್ಸ್ಪೋಜರ್, ಅದ್ರ ನಂಬರ್ ಆಫ್ ಇದು ಇಮೇಜಸ್ ಕ್ರಿಯೇಟ್ ಆಗುತ್ತೆ. ಅದ್ರದ್ದು ಬೇಸಿಕಲಿ 2D ಪ್ರೊಜೆಕ್ಷನ್ಸೇ ಸಿಗೋದು ನಮಗೆ ಫಸ್ಟ್ ರಾ ಇಮೇಜ್. ಅದನ್ನ ನೋಡಿ ನಾವು ಅದನ್ನ 3D ವಿ ಕ್ಯಾನ್ ರೀಕನ್ಸ್ಟ್ರಕ್ಟ್. ಆಲ್ಗೋರಿದಮ್ಸ್ ಇರುತ್ತೆ, ಅದನ್ನು 3D ಆಗಿ ರೀಕನ್ಸ್ಟ್ರಕ್ಟ್ ಮಾಡಿಕೊಡುತ್ತೆ. ಅದನ್ನು ನೋಡಿಬಿಟ್ಟು ವಿಲ್ ಗಿವ್ ಯು ರಿಪೋರ್ಟ್ಸ್. ಓಕೆ ಓಕೆ ಮ್ಯಾಮ್, ರೀಸೆಂಟಾಗಿ ಒಂದು ಇನ್ಸ್ಟೆನ್ಸ್ ನೀವು ನೋಡಿರಬಹುದು. ಒಬ್ಬ ವ್ಯಕ್ತಿ ಆಕಳಿಸೋ ಟೈಮಲ್ಲಿ ಆತನ ಜಾ ಲಾಕ್ ಆಗಿ ಹೋಗುತ್ತೆ. ಎಸ್, ಇಮಿಡಿಯೇಟ್ಲಿ ಡೆಂಟಿಸ್ಟ್ ಹ್ಯಾಡ್ ಟು ಕಮ್ ಆ್ಯಂಡ್ ಇಂಟರ್ವೀನ್ ಆ್ಯಂಡ್ ಅದಾದಮೇಲೆ ರಿಸಾಲ್ವ್ ಆಗುತ್ತೆ. ಸೊ ಅವತ್ತೇ ಈ ವಿಡಿಯೋ ನೋಡಿದ ದಿನನೇ ಐ ವಾಸ್ ಥಿಂಕಿಂಗ್ ದಟ್ ಇವತ್ತು ನಾನು ನಿಮಗೆ ಕ್ವೆಶ್ಚನ್ ಕೇಳಬೇಕು, ಬಿಕಾಸ್ ಈ ಥರದೊಂದು ಪಾಸಿಬಿಲಿಟಿ ಇರುತ್ತೆ ಅಂತಲೂ ನಾವು ಯಾರು ಅಂದ್ಕೊಂಡಿರಲಿಲ್ಲ. ಹೌ ಕ್ಯಾನ್ ಅ ಜಾ ಗೆಟ್ ಲಾಕ್ಡ್ ವೈಲ್ ದೇ ಆರ್ ಯಾರ್ನಿಂಗ್ ಅಂತ? ಅ ಜಾ ಲಾಕಿಂಗ್ ಈಸ್ ನಥಿಂಗ್ ಬಟ್, ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಈ ಥರ 2 ಬೋನ್ ಇರುತ್ತೆ ಅಂತ. ಬಾಡಿ ಆಸ್ ಅನ್ ಎಕ್ಸಲೆಂಟ್ ಮೆಕ್ಯಾನಿಸಮ್. ಅಪ್ಪರ್ ಆ್ಯಂಡ್ ಲೋವರ್ ಜಾ ಇಸ್ ಬೋನ್. 2 ಬೋನ್ ಫ್ರಿಕ್ಷನ್ ಆದರೆ ಸೌದೋಗೋ ಚಾನ್ಸಸ್ ಇರುತ್ತೆ. ದೆರ್ ಇಸ್ ಅ ಕುಷನ್ ಕಾಲ್ಡ್ ಆಸ್ ಡಿಸ್ಕ್. ಓಕೆ, ನಾ ಮಸಲ್ಸ್ ರೋಲ್ ಹೇಳುವಾಗ ಆ ಡಿಸ್ಕ್ ಈಸ್ ಮೂವ್ಡ್ ಬೈ ಮಸಲ್ಸ್. ಸೊ ಎವ್ರಿ ಟೈಮ್ ಈ ಜಾಯಿಂಟ್ಸ್ ಮೂವ್ ಆಗ್ಬೇಕಾದ್ರೆ ದ ಡಿಸ್ಕ್
ಮೂವ್ಸ್ ಅಲಾಂಗ್ ವಿತ್ ಇಟ್. ಸೊ ಯಾವಾಗಲೂ ಬೋನ್ ಟು ಬೋನ್ ಕಾಂಟ್ಯಾಕ್ಟ್ ಆಗಲ್ಲ. ಅದು ಆಗೋವಾಗ ಒಂದೊಂದ್ಸಲ ಏನಾಗುತ್ತೆ, ಮಸಲ್ಸ್ ಪಾಸ್ ಆಗಿರ್ಬೋದು, ಇಂಜುರಿ ಇರ್ಬೋದು, ಅಥವಾ ಬೇರೆ ಏನಾದ್ರು ರೀಸನಿಂದ ಡಿಸ್ಕ್ ಎಷ್ಟು ಮೂವ್ ಆಗಬೇಕು ಆಗಿರಲ್ಲ. ಸೊ ಆವಾಗ ಏನು ಮಾಡುತ್ತೆ, ದ ಕಾಂಡೈಲ್ ವಿಲ್ ಜಂಪ್ ಓವರ್ ದ ಡಿಸ್ಕ್ ಆ್ಯಂಡ್ ಗೋ. ನಾವು ಅದನ್ನೇ ಕ್ಲಿಕ್ ಸೌಂಡ್ ಅಂತ ಕೇಳೋದು. ಕೆಲವೊಂದು ಸಲ ಆ ಮೂಮೆಂಟ್ ಪಾರ್ಟ್ ಆಗಲ್ಲ, ಒಂದು ಹೊರಗಡೆ ಕೆಳಗಡೆ ಬರಲ್ಲ. ಕೆಳಗಡೆ ಬಂದಾಗ ಬಾಯಿ ಓಪನ್ ಆಗುತ್ತೆ ಕಾಂಡೈಲು, ಸೊ ಕೆಳಗಡೆ ಬರಲ್ಲ. ಇನ್ನು ಕೆಲವರಿಗೆ ಕೆಳಗಡೆ ಬಂದಿದ್ದು ವಾಪಸ್ ಆ ಡಿಸ್ಕ್ ಮೇಲೆ ಹತ್ತಿ ಹೋಗೋಕ್ಕಾಗಲ್ಲ. ಐ ಆಮ್ ಜಸ್ಟ್ ಟಾಕಿಂಗ್ ಇನ್ ಸಿಂಪಲ್ ಟರ್ಮ್. ಸೊ ಆ ಹತ್ತು ಆಗದೆ ಇರೋ ಪಾರ್ಟ್ನ ನಾವು ಲಾಕ್ ಜಾ ಅಂತೀವಿ. ಅದು ಡಿಸ್ಕ್ ಜೊತೆ ವಾಪಸ್ ಹೊರಟೋಗಿದ್ರೆ ನಿಮ್ಗೆ ಬಾಯಿ ಕ್ಲೋಸ್ ಮಾಡೋಕ್ಕಾಗ್ತಿತ್ತು. ತಕ್ಕಾದಾಗ ಇಟ್ಸ್ ಕಾಲ್ಡ್ ಆಸ್ ಲಾಕ್ ಜಾ. ಓಕೆ ಆ್ಯಂಡ್ ಆಫ್ಕೋರ್ಸ್ ನೀವು ಹೇಳಿದ್ರಿ CT ಎಷ್ಟು ಇರಲ್ಲ ರೇಡಿಯೇಷನ್ ಅಂತ, ಬಟ್ ಸ್ಟಿಲ್ ರೇಡಿಯೇಷನ್ ಡೋಸ್ನ ಬಗ್ಗೆ ಡು ಪೀಪಲ್ ಫ್ರೀಕ್ವೆಂಟ್ಲಿ ಆಸ್ಕ್ ಯು ತುಂಬ ಇರುತ್ತಾ ಮ್ಯಾಮ್ ಅಂತ? ಆ್ಯಂಡ್ ಪ್ರೆಗ್ನೆಂಟ್ ವಿಮೆನ್ ಕ್ಯಾನ್ ದೇ ಗೆಟ್ ಇಟ್ ಡನ್? Usually we don't do, it's not contraindicated. People try to avoid it. Okay, ನಿಮಗೆ ರೇಡಿಯೇಷನ್ ಡೋಸ್ ಅಂತ ಹೇಳಿದಾಗ we measure it in sieverts. So let's just say annual dose around 2.5 millisieverts advised. Natural exposure ಆಗಿರುತ್ತೆ ಆಸ್ ಅ ಪರ್ಸನ್. ನ್ಯಾಚುರಲಿನೇ ನಿಮ್ಗೆ ಅಷ್ಟು ರೇಡಿಯೇಷನ್ ಎಕ್ಸ್ಪೋಜರ್ ಇರುತ್ತೆ. ಓಕೆನಾ? ಸೊ ವೆನ್ ವಿ ಕಮ್ ಟು CBCT, ಇಟ್ ರೇಂಜಸ್ ಎನಿವೇರ್ ಬಿಟ್ವೀನ್ 120. ನಿಮಗೆ ನಾರ್ಮಲ್ ಟರ್ಮ್ಸಲ್ಲಿ ಹೇಳೋಣ ಅಂದರೆ ಅರೌಂಡ್ 3 to 4 months ವರ್ತ್ಸ್ ಆಫ್ ನ್ಯಾಚುರಲ್ ಎಕ್ಸ್ಪೋಜರ್. ವಿ ಹ್ಯಾವ್ ಡಿಫ್ರೆಂಟ್ FOVs ಅಂದರೆ ಸೇ ಎಕ್ಸ್ರೇ ಬಿನ್ನು ಒಂದು ಇದಕ್ಕೆ ಲಿಮಿಟ್ ಮಾಡೋ ಆಪ್ಷನ್ ಇದೆ ನಿಮಗೆ CBCTಯಲ್ಲಿ, ಫೀಲ್ಡ್ ಆಫ್ ವ್ಯೂ ಅಂತ ಹೇಳ್ತೀವಿ ಅದಕ್ಕೆ. ಸೊ ಸ್ಮಾಲೆಸ್ಟ್ ಫೀಲ್ಡ್ ಆಫ್ ವ್ಯೂ ನಿಮಗೆ ಸಮ್ವೇರ್ ಅರೌಂಡ್ 7 to 10 days ಎಕ್ಸ್ಪೋಜರಿಂದ ಸ್ಟಾರ್ಟ್ ಮಾಡಿ, ಯಾಕಂದರೆ ಡಿಫ್ರೆಂಟ್ ಮಷೀನ್ ಹ್ಯಾಸ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್. ಸೊ ಸಿಂಪ್ಲೆಸ್ಟ್ ಟರ್ಮಲ್ಲಿ ಹೇಳಬೇಕು ಅಂದರೆ ಫ್ರಮ್ ಡೇಸ್ ಟು ಮ್ಯಾಕ್ಸ್ 3 or 4 months ವರ್ತ್ ಆಫ್ ರೇಡಿಯೇಷನ್. ಅಥವಾ ಇನ್ನೂ ಶಾರ್ಟ್ ಹೇಳಬೇಕು ಅಂದರೆ ಅರೌಂಡ್ 10 hours ಆಫ್ ಫ್ಲೈಟ್ ಎಕ್ಸ್ಪೋಜರ್. ನೀವು ಒಂದು ಫ್ಲೈಟಲ್ಲಿ 10 hours ಹೋದರೆ ಎಷ್ಟು ಎಕ್ಸ್ಪೋಜರ್ ಆಗುತ್ತೋ ದಟ್ ಈಸ್ ದ ಮ್ಯಾಕ್ಸಿಮಮ್ ಎಕ್ಸ್ಪೋಜರ್ ಯು ಗೆಟ್. ಇಲ್ಲ 3-4 hours ಅಥವಾ 6 to 7 days ವರ್ತದ್ದು ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಮಷಿನ್, ಯಾವ ಫೀಲ್ಡ್ ಆಫ್ ವ್ಯೂ ಯೂಸ್ ಮಾಡ್ತಿದ್ರೆ ಅನ್ನೋದ್ರ ಮೇಲೆ. ಆ್ಯಂಡ್ ಪೀಡಿಯಾಟ್ರಿಕ್ ಪೇಷಂಟ್ಸಲ್ಲಿ ಇಸ್ ಇಟ್ ಸೇಫ್, ಲೈಕ್ ಮಕ್ಕಳಲ್ಲಿ? ಎಸ್, ಡೆಫಿನೆಟ್ಲಿ ಸೇಫ್. ಬಟ್ ಅಗೇನ್ ನಾವು ಅಲಾರಾ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಎನಿ ರೇಡಿಯೋಗ್ರಫಿಕ್ ಎಕ್ಸಾಮಿನೇಷನ್ ಹೇಳ್ಬೇಕಾದ್ರೆ ಆ್ಯಸ್ ಸ್ಲೋ ಆ್ಯಸ್ ರೀಸನೇಬಲಿ ಅಚೀವೇಬಲ್ ಅಂತ. ಓಕೆನಾ? ಸೊ ಒಂದು ಎಷ್ಟು ಕಡಿಮೆ ಡೋಸ್ ಕೊಡೋಕ್ಕಾಗುತ್ತೋ ಅಷ್ಟು ಕೊಡಬೇಕು. ಎರಡನೇದು, ಬೆನಿಫಿಟ್ ಶುಡ್ ಆಲ್ವೇಸ್ ಔಟ್ವೇಟ್ ದ ರಿಸ್ಕ್. ಇವಾಗ ಟ್ರಾಮಾ ಕೇಸಸ್ಸು, ಫ್ರ್ಯಾಕ್ಚರ್ ಮಿಸ್ ಆಗಿ ಟ್ರೀಟ್ಮೆಂಟ್ ಆಗಿಲ್ಲ ಅಂದರೆ ಗ್ರೋಯಿಂಗ್ ಏಜಲ್ಲಿ ಟ್ರೀಟ್ಮೆಂಟ್ ಶುಡ್ ಈಸ್ ಮ್ಯಾಂಡೇಟರಿ. ಆ ಥರದವರೆಲ್ಲ ನೋ ಪ್ರಾಬ್ಲಮ್. ಇಲ್ಲ ಸಮಥಿಂಗ್ ದಟ್ ವಿ ಕ್ಯಾನ್ ಡೂ ವಿತ್ IOP ಅವ್ರ ಅಥವಾ OPG, ಅದಕ್ಕಿಂತ ಕಡಿಮೆ ಡೋಸನ್ನು ಎಕ್ಸ್ರೇ ಎಲ್ಲ ಆಗುತ್ತೆ ಅಂದರೆ ವಿ ಡೋಂಟ್ ಡೂ CBCT. ಮ್ಯಾಮ್, ಈ ಥರದ್ದೊಂದು ಫೀಲ್ಡ್ ಆ್ಯಂಡ್ ಇಷ್ಟೆಲ್ಲ ವಿಷಯಗಳಿದೆ ವೆನ್ ಇಟ್ ಕಮ್ಸ್ ಟು ಜಸ್ಟ್ ನಮ್ಮ ಜಾಬ್ ಬೋನ್ಸ್ ಅಂತಲೇ ನಮಗೆ ಗೊತ್ತಿರಲಿಲ್ಲ. ಡೆಂಟಿಸ್ಟ್ರಿನಲ್ಲಿ ಈ ಥರದ್ದೊಂದು ಡಿಪಾರ್ಟ್ಮೆಂಟ್ ಇದೆ ವಿಚ್ ಇಸ್ ಸೋ ಇಂಪಾರ್ಟೆಂಟ್, ವಿಚ್ ಪ್ಲೇಸ್ ಸಚ್ ಅನ್ ಇಂಪಾರ್ಟೆಂಟ್ ರೋಲ್ ನಮ್ಮ ಇಡೀ ದೇಹಕ್ಕೆ ಅನ್ನೋದು ನಮ್ಗೆ ಇವತ್ತು ಗೊತ್ತಾಯಿತು. ಆ್ಯಂಡ್ ಎಷ್ಟು ಇನ್ಸೈಟ್ಫುಲ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.